ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆಗೈದ ಆರೋಪಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿ ರಿತೇಶ್ ಕುಮಾರ್, ವಯಸ್ಸು 35 ಇವನಿಗೆ. ಅವನ ಭಾವಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಕಿಮ್ಸ್ ಶವಾಗಾರದಲ್ಲಿ ಅನಾಥವಾಗಿ ಬಿದ್ದಿದೆ ಆರೋಪಿ ಶಿವ. ಯಾರು ಬರ್ತಾರೆ ಅವನ್ನ ಹೆಣ ತಗೊಂಡು ಯಾರು ಬರ್ತಾರೆ ಅಂತ ಕುಟುಂಬಸ್ಥರು ಪತ್ತೇನೇ ಇಲ್ಲ. ಭಾವಚಿತ್ರ ಸಹಿತ ಪ್ರಕಟಣೆಯನ್ನ ಪೊಲೀಸರು ಹೊರಡಿಸಿದ್ದಾರೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಪೊಲೀಸರು ಎಲ್ಲ ಕಡೆ ಎಲ್ಲ ಭಾಷೆಯಲ್ಲಿ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಮಲಯಾಳಿ ಎಲ್ಲ ಭಾಷೆಯಲ್ಲೂ ಪ್ರಿಂಟು. ಜೊತೆಗೆ ಒಂದು ಟೀಮ್ ಕೂಡ ಹೋಗಿದೆ ಅಲ್ಲಿ ಪುಣೆಗೆ. ಎಲ್ಲ ಕಂಟ್ರೋಲ್ ರೂಮ್ಗೂ ಫೋನ್ ಮಾಡಿದ್ದಾರೆ. ರಿತೇಶ್ ಕುಮಾರ್ 35 ವರ್ಷ, ಹೆಂಗೆ 5 ವರ್ಷದ ಹುಡುಗಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ, ಅವನು ಎನ್ಕೌಂಟರ್ ಆಗಿದೆ, ಅವರ ಕುಟುಂಬಸ್ಥರಿಗೆ ಮಾಹಿತಿ ಕೊಡಿ. ಯಾರು ಬರ್ತಾನಿಲ್ವಲ್ರಿ? ಫೋಟೋ ನೋಡ್ತಾ ಇದ್ದೀವಿ. ಒಂದು ನೋಡಿ ಹೆಂಗಿದ್ದಾನೆ ರಿತೇಶ್ ಕುಮಾರು. ಇವನೇ ಕಾಮ ಪಿಶಾಚಿ. 5 ವರ್ಷದ ಮಗುವನ್ನು ಕೊಂದು ತಿಂದು ತೇಗಿರುವಂತಹ ಆಸಾಮಿ. ಇವನ ಫೋಟೋ ಈಗ ಬಹುಶಃ ಶಶಿಕುಮಾರ್ ಅವರು ಹೇಳ್ತಾ ಇದ್ರು, ಕಮಿಷನರು, ಈತ ಬಿಹಾರ್ ಪುಣೆ ಮೂಲದವನು ಅಂತೇಳಿ. ಬಟ್ ಅವನ ಜೊತೆ ಕೆಲಸ ಮಾಡ್ತಿದ್ದಂಥವ್ರು ಯಾರು ಮುಂದೆನೇ ಬರ್ತಾ ಇಲ್ರಿ. ಅವನು ಹುಬ್ಬಳ್ಳಿಗೆ ಅವನು ಕಟ್ಟಡ ಕೆಲಸಕ್ಕೆ ಅಂತ ಬಂದಿದ್ದ. ಅವನ ಜೊತೆ ಯಾರಿದ್ದರು ಏನು? ಪೊಲೀಸರು ಕೂಡ ಎಲ್ಲರೂ ಸಂಪರ್ಕ ಮಾಡಿದ್ದಾರೆ, ಸಾಧ್ಯ ಆಗುತ್ತಾ ಇಲ್ಲ. ಏನು ಮಾಡ್ತಾರೆ? 72 ಗಂಟೆಗಳ ಕಾಲ ಶವಾಗಾರದಲ್ಲಿ ಇಡ್ತಾರೆ, ಅಷ್ಟೇ ಅವಕಾಶ ಇರೋದು. ಅದಾದ ಮೇಲೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಸುಡಂಗಿಲ್ಲ, ಹೂಳ್ತಾರೆ. ಯಾವಾಗ ಬೇಕಾದರೂ ಕುಟುಂಬಸ್ಥರು ಬಂದರೆ ಮತ್ತದನ್ನು ಕೊಡುವಂಥ ಪ್ರಕ್ರಿಯೆಗಳಿರುತ್ತೆ. ನೋಡಿ, ಆರೋಪಿಯ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ. ಇವನೇ ರಿತೇಶ್ ಕುಮಾರ್. 5 ವರ್ಷದ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ಅವತ್ತು ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಆರೋಪ ಇದೆ. ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಆರೋಪಿಯ ಫೋಟೋ ಸಮೇತವಾಗಿ ಪ್ರಕಟಣೆ ಹೊರಡಿಸಿದ್ರು ಕೂಡ ಕುಟುಂಬಸ್ಥರನ್ನು ಪತ್ತೆ ಮಾಡೋಕ್ಕಾಗುತ್ತಾ ಇಲ್ಲ. ಕುಟುಂಬಸ್ಥರಿಗೆ ಗೊತ್ತಿದ್ರೂ ಕೂಡ ಮುಂದೆ ಬರ್ತಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಯಾಕಂದರೆ ಏನು ದೊಡ್ಡ ಸಾಧನೆ ಮಾಡಿದ್ದಾನ? ಏನು ದೇಶ ಕಾಯೋಕ್ಕೆ ಹೋಗಿ ನೆತ್ತರು ಹರಿಸಿ ಏನು ಬಲಿಯಾಗಿದ್ದಾನ? ಹಾಗಾಗಿನೇ ಮುಜುಗರ ಆಗುತ್ತೆ ಅಂತ ಬರ್ತಾ ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ನಿಜಕ್ಕೂ ಪತ್ತೆ ಆಗುತ್ತಾ ಇಲ್ವಾ? ಇದು ನಿಜಕ್ಕೂ ಪೊಲೀಸರಿಗೆ ಯಾವ ರೀತಿ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ? ಪ್ರಭು, ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಅದೊಂದು ಘಟನೆ ವಾಣಿಜ್ಯ ನಗರಿ ಸೇರಿದಂತೆ ಇಡೀ ಕರ್ನಾಟಕವನ್ನೇ ಇಲ್ಲಿ ಅಂತಲೇ ಬೆಚ್ಚಿ ಬೀಳುತ್ತು. ಎಷ್ಟರ ಮಟ್ಟಿಗೆ ಇಲ್ಲಿ ಅಂತಂದ್ರೆ ಬೆಳಿಗ್ಗೆ 11:30 ಸುಮಾರಿಗೆ ಈ ಒಂದು ಬಾಲಕಿಯನ್ನ ಅಪಹರಣ ಮಾಡಿ ಅಲ್ಲೇ ಆ ಒಂದು ಶೆಡ್ ನಲ್ಲಿ, ಆ ಒಂದು ಕಂಪೌಂಡ್ ನಲ್ಲಿ ಆಡುತ್ತಿರುವಂತಹ ಗೇಟ್ ಪಕ್ಕದಲ್ಲಿ ಆಡುತ್ತಿರುವಂತಹ ಪುಟ್ಟ ಬಾಲಕಿಯನ್ನ, ಜಗತ್ತನ್ನೇ ಅರಿಯದ 5 ವರ್ಷದ ಕಂದಮ್ಮನನ್ನ ಅದೇ ಅಲ್ಲಿರುವಂತಹ ಅಣತಿ ದೂರದಲ್ಲಿರುವಂತಹ ಶೆಡ್ಗೆ ಕರೆದುಕೊಂಡೋಗಿ ಅತ್ಯಾಚಾರ ಮಾಡಿ ಕತ್ತು ಹುಸುಕಿ ಕೊಲೆ ಮಾಡಿ ಪರಾರಿಯಾಗ್ತಾನೆ. ಪರಾರಿಯಾದ ನಂತರ ಕೆಲವೇ ಗಂಟೆಗಳಲ್ಲಿ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾದಂತಹ ಏನು ಈ ಬಿಹಾರದ ಒಂದು ಪಾಟ್ನಾದ ಏನು ರಿತೇಶ್ ಕುಮಾರ್ನ ಹೆಣ ಇವತ್ತು ಶವವಾಗಿ ಅನಾಥವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಒಂದು ಶವಾಗಾರದಲ್ಲಿ ಬಿದ್ದಿದೆ. ಒಂದು ಕಡೆ ಆತನ ಕುಟುಂಬಸ್ಥರನ್ನ ಪತ್ತೆ ಹಚ್ಚಬೇಕು ಅಂತೇಳಿ ಹುಬ್ಬಳ್ಳಿಯ ಪೊಲೀಸರು ದೊಡ್ಡದಂತಹ ಒಂದು ಶತ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಹೇಗಾದ್ರೂ ಮಾಡಿ ಆ ಕುಟುಂಬಸ್ಥರು, ಯಾರು ರಿತೇಶ್ ಕುಮಾರ್ನ ಕುಟುಂಬಸ್ಥರು, ಸಂಬಂಧಿಕರು, ಗೆಳೆಯರು ಯಾರೇ ಬರಲಿ, ಅವ್ರಿಗೆ ಆತನ ಶವನ್ನ ಹಸ್ತಾಂತರ ಮಾಡಿ ಅಂತಿಮ ವಿಧಾನಗಳನ್ನ ಮಾಡಿ ಅಂತ್ಯ ಸಂಸ್ಕಾರವನ್ನ ಮಾಡಿರಾಯ್ತು ಅಂತೇಳಿ ಹುಬ್ಬಳ್ಳಿಯ ಪೊಲೀಸರು ಸಾಕಷ್ಟು ಶತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಸಹಿತ ಈಗಾಗಲೇ 4 ದಿನ ಗಚ್ಚಿತು ಎನ್ಕೌಂಟರ್ ಆಗಿ ಯಾರು ಒಬ್ರು ಸಹ ಆತನ ಹೆಣ ನೋಡಲಿ, ಶವ ನೋಡಲು ಇಲ್ಲಿವರೆಗೂ ಹುಬ್ಬಳ್ಳಿ ಹತ್ರ ಬಂದಿಲ್ಲ. ಹೀಗಾಗಿ ಹುಬ್ಬಳ್ಳಿ ಪೊಲೀಸರು ನಿನ್ನೆ ಒಂದು ಇಲ್ಲಿ ಅಂತಾರೆ ಕೊನೆ ಹಂತಕ್ಕೆ ಬರ್ತಾರೆ. ಕೊನೆ ಹಂತ ಯಾವುದು ಅಂದ್ರೆ, ಒಂದು ಟೀಮ್ ಅನ್ನ ಬಿಹಾರದ ಪಾಟ್ನಾಕ್ಕೆ ಕಳಿಸ್ತಾರೆ. 15 ಜನರ ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ. ಆ 15 ಜನರ ಏನು ಪೊಲೀಸ್ ಸಿಬ್ಬಂದಿಗಳ ತಂಡ ಏನಿದೆ, ಓರ್ವ ಇನ್ಸ್ಪೆಕ್ಟರ್, PSIಗಳ ತಂಡ ಏನಿದೆ, ಅದು ಈಗಾಗಲೇ ಪಾಟ್ನಾದಲ್ಲಿ ಬೀಳು ಬಿಟ್ಟಿದೆ. ಪಾಟ್ನಾದಲ್ಲಿ ಮತ್ತು ಪಾಟ್ನಾ ಸುತ್ತಮುತ್ತಲಿರುವಂತಹ ಹಳ್ಳಿಗಳಲ್ಲಿ ಗಲ್ಲಿ ತಿರುಗಿ ಅವರ ಕೈಯಲ್ಲಿ ಈತನ ಫೋಟೋವನ್ನ ಹಿಡಿದು ಈತ ಮಾಡಿದಂತ
ಮಾಡುವಂತಹ ಕೆಲಸದ ಬಗ್ಗೆ ಇಲ್ಲಿ ಅಂದ್ರೆ ಎಳೆಯಾಗಿ ಏನು ಅಲ್ಲಿರುವಂತಹ ಜನರಿಗೆ ಒಂದು ಮಾಹಿತಿ ತಿಳಿಸುತ್ತಾ ಈತನೇನಾದ್ರೂ ನೀವು ನೋಡಿದ್ರ ಈತನ ಕುಟುಂಬಸ್ಥರು ಯಾರಾದ್ರೂ ನಿಮಗೆ ಗೊತ್ತಾ ಇಲ್ಲಿ ಅಂತೇಳಿ ಎಲ್ಲರನ್ನೂ ಸಂಪರ್ಕಿಸುವಂತಹ ಕೆಲಸವನ್ನ ಈಗಾಗಲೇ ಪಾಟ್ನಾಕ್ಕೆ ತೆರಳಿಸುವಂತಹ ಏನು ತಂಡ ಏನಿದೆ ಆ ಕೆಲಸ ಮಾಡ್ತದೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಅಶೋಕ್ ಠಾಣೆ ಪೊಲೀಸರು ಆತನ ಭಾವಚಿತ್ರ ಏನಿದೆ ಭಾವಚಿತ್ರ ಇರುವಂತಹ ಫೋಟೋವನ್ನ ರಿಲೀಸ್ ಮಾಡಿದ್ರು. ಇಲ್ಲಿವರೆಗೂ ಘಟನೆ ನಡೆದು 4 ದಿನಗಳು ಕಳೆದ್ರು ಸಹಿತ ಆತನ ಫೋಟೋ ಇಲ್ಲಿ ಅಂತಾರೆ ಎಲ್ಲಿಯೂ ಸಹ ಸಿಕ್ಕಿರ್ಲಿಲ್ಲ. ಆದ್ರೆ ಇಲ್ಲಿ ಅಂದ್ರೆ ಅಶೋಕ್ ನಗರ ಠಾಣೆ ಪೊಲೀಸರು ಆ ಫೋಟೋವನ್ನ ಒಂದು ವೈರಲ್ ಮಾಡ್ತಾರೆ. ಒಂದು ಪತ್ರಿಕಾ ಪ್ರಕಟಣೆ, ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಒಂದು ಪತ್ರಿಕಾ ಪ್ರಕಟಣೆ ಮುಖಾಂತರ ದೇಶದಲ್ಲಿರುವಂತಹ ಪ್ರತಿಯೊಂದು ಪೊಲೀಸ್ ಠಾಣೆ, ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯಲ್ಲಿ, ಪಕ್ಕದಲ್ಲಿರುವಂತಹ ತಮಿಳು, ಇಲ್ಲಿ ಆಂಧ್ರ, ಯಾವ ಏನು ಭಾಷೆ ಬೇಕು ಆಯಾ ರಾಜ್ಯಕ್ಕೆ ತಕ್ಕಂಗೆ ಆಯಾ ಭಾಷೆಗಳಲ್ಲೇ ಇಲ್ಲಿ ಅಂತ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುವಂತಹ ಕೆಲಸವನ್ನ ಅಶೋಕ್ ನಗರ ಠಾಣೆ ಪೊಲೀಸರು ಮಾಡ್ತಾರೆ. ಉದ್ದೇಶ ಇಷ್ಟೇ ಏನು ಅಂದ್ರೆ ಈತ ಏನು ಹಂತಕ 5 ವರ್ಷದ ಬಾಲಿಕೆಯ ಮೇಲೆ ಇಲ್ಲಿ ಪೈಶಾಚಿಕ ಕೃತ್ಯ ಮಾಡಿ ಈಗಾಗಲೇ ಪರಾರಿಯಾಗಿ ಎನ್ಕೌಂಟರ್ ಆಗಿದ್ದಾನೆ. ಎನ್ಕೌಂಟರ್ ಆದಂತಹ ಶವನ್ನ ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು ಅಂತ ಈಗ ನಿನ್ನೆವರೆಗೂ ಸಹಿತ ಪೊಲೀಸರು ಆತನ ಫೋಟೋವನ್ನು ಎಲ್ಲಿಯೂ ಸಹ ಇಲ್ಲಿ ರಿಲೀಸ್ ಮಾಡಿರಲಿಲ್ಲ. ಆದ್ರೆ ಕೊನೆ ಗಳಿಗೆಯಲ್ಲಿ ಆತನ ಫೋಟೋ ಮತ್ತು ಅದರ ಜೊತೆಗೆ ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಹಾಕಿದ್ರೆ ಕೈಯಲ್ಲಿ ಓಂ ನಮಃ ಶಿವಾಯ ಜೈ ಸಂಜಯ್ ಅಂತೇಳಿ ಆತನ ಬಲಗೈ ಮೇಲೆ ಟ್ಯಾಟೋ ಇದೆ. ಇನ್ನೊಂದು ಕಡೆ ಅಂತಾರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅದರ ಜೊತೆಗೆ ಇಲ್ಲಿ ಅಂದ್ರೆ ಉದ್ದನೆ ಮುಖ ಇದೆ. 3.4 ಇಂಚು ಇಲ್ಲಿ ಅಂದ್ರೆ ಎದೆ ಆತನ ಎಣೆಯ ಅಗಲ ಇದೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ 2.3 ಇಂಚು ಆತನ ಕೂದಲ ಉದ್ದಳತೆ ಇದೆ ಅಂತೇಳಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಫೋಟೋಗಳಲ್ಲಿ ಆತ ಏನೆಲ್ಲ ಹೊಂದಿದ್ನೋ ಆ ಮೈಕಟ್ಟನ್ನು ಹೊಂದಿದ್ನೋ ಅದರ ಮುಖಾಂತರ ಇಲ್ಲಿ ಅಂತಾರೆ ಮತ್ತು ಕೈಯಲ್ಲಿರುವಂತಹ ಹಚ್ಚೆ ಅವುಗಳೆಲ್ಲವನ್ನು ಇಲ್ಲಿ ಅಂತಾರೆ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಹಾಕಿ ಇಲ್ಲಿ ಅಂತಾರೆ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ದೇಶದಲ್ಲಿರುವಂತಹ ಎಲ್ಲಾ ಪೊಲೀಸ್ ಠಾಣೆಗೆ. ಒಂದು ವೇಳೆ ಆತರ ಯಾಕಂದ್ರೆ ನಿನ್ನೆ ಏನು ಈಗಾಗಲೇ ಹಂತಕ ರಿತೇಶ್ ಕುಮಾರ್ನ ಮರಣೋತ್ತರ ಪರೀಕ್ಷೆ ನಡೆಸುವಂತಹ ಕೆಲಸವನ್ನ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮಾಡಿದ್ರೆ ಅದು ಜಿಲ್ಲಾ ನ್ಯಾಯಾಧೀಶರ ಸಮ್ಮುಖದಲ್ಲಿ 3 ಇಲ್ಲಿ ಅಂತ ನುರಿತ ತಜ್ಞರ ಇಲ್ಲಿ ಅಂತಾರೆ ಆ ಒಂದು ಸಹಯೋಗದಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆತನ ಶವ ಇಲ್ಲಿ ಅಂತಾರೆ ಫ್ರಿಜ್ ನಲ್ಲಿ ಇರಿಸಲಾಗಿದೆ. ಇನ್ನೂ 2-3 ದಿನಗಳ ಕಾಲ ಒಟ್ಟು ಸುಪ್ರೀಂ ಕೋರ್ಟ್ ನೇಮದ ಪ್ರಕಾರ NHRC ಏನು ನ್ಯಾಷನಲ್ ಇಲ್ಲಿ ಅಂತಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ ಅವುಗಳ ನಿಯಮಗಳ ಪ್ರಕಾರ ಇಲ್ಲಿ ಅಂತೇಳಿ ಒಟ್ಟು ಈ ಮರಣೋತ್ತರ ಪರೀಕ್ಷೆ ಆದ ಬಳಿಕ 72 ಗಂಟೆಗಳ ಕಾಲ ಕಾಯಬೇಕು ಅಂತೇಳಿದೆ. ಅದೇ ನಿಯಮದ ಪ್ರಕಾರ ಇಲ್ಲಿ ಅಂತಾರೆ ಕಾಯ್ದು ನೋಡುವ ತಂತ್ರವನ್ನ ಹುಬ್ಬಳ್ಳಿ ಪೊಲೀಸರು ಅನುಸರಿಸ್ತಾ ಇದ್ದಾರೆ. ಒಂದ್ ವೇಳೆ ಆತನ ಕುಟುಂಬಸ್ಥರು ಯಾರದೇ ಬರದೇ ಹೋದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಈ ಶವವನ್ನು ಹಸ್ತಾಂತರ ಮಾಡ್ತಾರೆ. ಅವರು ಅಂತಿಮ ವಿಧಿವಿಧಾನಗಳ ಮಾಡಿ ಇಲ್ಲಿ ಅಂದ್ರೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇದು ಮಣ್ಣಲ್ಲಿ ಹೂಳುವಂತ ಕೆಲಸವನ್ನ ಮಾಡ್ತಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.